ತುಂಬಾ ನೋವು ಕೊಟ್ಬಿಟ್ಟೆ, ನನಗೆ ಕ್ಷಮಿಸ್ತೀರಾ? ಏನೋ ಕೆಟ್ಟ ಸಮಯ ಹೀಗೆಲ್ಲ ಆಗೋಗ್ಬಿಡ್ತು, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಇಲ್ಲ ಕಂದ, ಅದೊಂದು ಕೆಟ್ಟ ಕನಸು ಅಂತ ನಾವೆಲ್ಲ ಮರ್ತ್ಬಿಟ್ಟಿದ್ದೀವಿ. ನೀನು ಮರ್ತ್ಬಿಡು. ನೀನು ನಮ್ಮ ಹಳೆ ಜೀವ ಅದೆಯಲ್ಲ, ನಮಗೆಲ್ಲ ಅದೇ ಸಂತೋಷ ಅಲ್ವೇನ್ರಿ? ಅದು ಅಲ್ಲದೆ ನಿಮ್ಮಿಬ್ರು ನಮ್ಮ ಮನೆಯಿಂದ ಆಚೆ ಹಾಕ್ಬಿಟ್ಟೆ, ಅದನ್ನ ನೆನೆಸ್ಕೊಂಡ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಕಂದ, ನೀ ಅದನ್ನೆಲ್ಲ ಯೋಚನೆ ಮಾಡಿ ಮನಸ್ಸಿಗೆ ಹಚ್ಕೋಬೇಡ. ಮನುಷ್ಯ ಅಂದಮೇಲೆ ಒಂದಲ್ಲ ಒಂದು ತಪ್ಪು ಮಾಡ್ತಾನೆ. ನಾವು ಮಾಡಿದೀವಿ, ನೀನು ಮಾಡಿದೀಯಾ. ಆದ್ರೆ ನೀ ಅದನ್ನ ತಿದ್ದುಕೊಂಡೆ ನೋಡು, ಅದು ದೊಡ್ಡ ವಿಚಾರ. ಇಂಥ ಸಂದರ್ಭಗಳೇ ಹಾಗೆ ನಮ್ಮನ್ನ ಇನ್ನಷ್ಟು ಮಾಗೋ ತರ ಮಾಡತ್ತೆ, ಬಾಗೋ ತರ ಮಾಡತ್ತೆ, ಮನುಷ್ಯರನ್ನಾಗಿ ಮಾಡುತ್ತೆ. ಗೊತ್ತಾ ಇದು? ಈಗ ನೀನು ಈ ರೀತಿ ಬದಲಾದಿಯಲ್ಲ, ನೀನ್ ತಪ್ಪೇನು ಅಂತ ಅರ್ಥ ಆಯ್ತಲ್ವಾ? ಇನ್ನು ಮುಂದೆ ನೀನ್ ಯಾವತ್ತೂ ದಾರಿ ತಪ್ಪಲ್ಲ. ಈಗ ನಿನ್ ದಾರಿ ಯಾವುದು, ನಿನ್ ಗುರಿ ಯಾವುದು ಅನ್ನೋದು ಸ್ಪಷ್ಟ ಆಗಿದೆ. ನಮ್ಗೆ ಆವಾಗಿದ್ದ ಬೇಜಾರಿಗಿಂತ ಈಗ ಆಗ್ತಿರೋ ಖುಷಿ ಇದೆಯಲ್ಲ, ಇದು ತುಂಬಾ ದೊಡ್ಡದು. ನೀ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ತಪ್ಪು ಮಾಡೋದು ಸಹಜ, ಅದನ್ನ ತಿದ್ದಿ ನಡೆಯೋನೆ ಮನುಜ ಅಂತ ಹಾಡೇ ಇದೆಯಲ್ಲ. ಈಗ ಆಗಿದ್ದಾಗೋಯ್ತು, ಬಿಟ್ಬಿಡು. ಇನ್ನು ಮುಂದೆ ನೀನ್ ತಪ್ಪು ಮಾಡಲ್ಲ ಅನ್ನೋದು ನನಗೂ ಗೊತ್ತು. ಬದುಕು ನಿಂತಿರೋದು ನಾಳೆ ಮೇಲೆ, ನೆನ್ನೆ ಮೇಲಲ್ಲ. ಅಂತೂ ನಮ್ಮ ಮಗ ನಮಗೆ ವಾಪಸ್ ಸಿಕ್ಬಿಟ್ಟ.